ದೂರದ ಒಂದು ಗ್ರಾಮ, ಮಣ್ಣಿನ ಮನೆಯಲ್ಲಿ ವಾಸಿಸುವ ರಾಮಣ್ಣ ಅವರ ಕುಟುಂಬ. 3 ಹೆಣ್ಣು ಮಕ್ಕಳು, ಲಕ್ಷ್ಮಿ, ಗೀತಾ, ಶಾಂತಿ ಮತ್ತು ಒಬ್ಬ ಮಗ, ರವಿ. ದಿನಗೂಲಿ ಕೆಲಸದಿಂದ ಜೀವನ ಸಾಗಿಸುತ್ತಿರುವ ಈ ಕುಟುಂಬದ ಮೇಲೆ ಬಡತನದ ನೆರಳು ಆವರಿಸಿದೆ. ಬಡಮನೆಯ ಚಿಂತೆ. ಅಡಿಗೆ ಮನೆಯಲ್ಲಿ ತಾಯಿ ಅಕ್ಕಿ ಕಾದುತ್ತಿರುತ್ತಾಳೆ. ತಾಯಿ, ಎಷ್ಟು ದಿನಗಳಾದ್ರೂ ಈ ಮಗಳುಗಳ ಮದುವೆ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಎಲ್ಲೂ ನೋಡಿದ್ರೂ ಹಣ ಹಣ ಅಂದ್ರೆ ಹಣ. ತಂದೆ ನಿಟ್ಟುಸಿರು ಬಿಡುತ್ತಾ, ಹೌದ ದೇವರೇ, ದಿನಗೂಲಿ ಹಣದಿಂದ ಊಟವಾಗೋದು ಕಷ್ಟ. ಮದುವೆ ಎಲ್ಲಿ ಮಾಡೋದು? ಹಿನ್ನೆಲೆಯಲ್ಲಿ 3 ಮಗಳುಗಳು ಕಣ್ಣಲ್ಲಿ ಕನಸುಗಳನ್ನು ತುಂಬಿಕೊಂಡು ಕುಳಿತಿರುತ್ತಾರೆ. ನೆರೆಮನೆಯ ಸಲಹೆ. ನೆರೆಮನೆಯ ಅಕ್ಕ ಸುಶೀಲಾ ಬರುತ್ತಾಳೆ. ಓ ಲಕ್ಷ್ಮಿಯಮ್ಮ, ನಿಂಗೊಂದು ಸಲಹೆ ಕೊಡ್ತೀನಿ. ನಮ್ಮ ಊರಿನ ರೇಖಾ ಅಲ್ವಾ, ಅವಳು ಗಲ್ಫ್ನಲ್ಲಿ ಕೆಲ್ಸ ಮಾಡ್ತಾಳೆ. ತುಂಬ ಚೆನ್ನ ಸಂಬಳ. ನಿನ್ನ ದೊಡ್ಡ ಮಗಳು ಲಕ್ಷ್ಮಿ ಬುದ್ಧಿವಂತಳೆ ಅಲ್ವಾ, ಅವಳನ್ನ ಒಮ್ಮೆ ಕಳಿಸು. 2 ವರ್ಷ ಕೆಲ್ಸ ಮಾಡಿದ್ರೆ ನಿಮ್ಮ ಮನೆ ಬದ್ಲಾಯ್ತಂತೆ. ತಾಯಿ ಸಂದೇಹದಿಂದ, ಆದ್ರೆ ಗಲ್ಫ್ ಅಂದ್ರೆ ಬೇರೆ ದೇಶ ಅಲ್ವಾ, ಸುರಕ್ಷಿತವಾ? ಓ ಚಿಂತಿಸ್ಬೇಡ್ರಿ, ಎಲ್ಲವೂ ಏಜೆಂಟ್ ನೋಡ್ಕೊಳ್ತಾನೆ. ಪಾಸ್ಪೋರ್ಟು, ವೀಸಾ ಎಲ್ಲವೂ ಸಿದ್ಧ ಮಾಡ್ತಾನೆ. ತಾಯಿ ತಂದೆ ಒಬ್ಬರತ್ತ ಒಬ್ಬರು ನೋಡುವರು. ಲಕ್ಷ್ಮಿ ಯೋಚನೆಯೊಳಗೆ ಮುಳುಗುತ್ತಾಳೆ. ಲಕ್ಷ್ಮಿ, ಅಮ್ಮ ಅಪ್ಪ, ನಾನೇ ಹೋಗ್ತೀನಿ. ನಾನೊಂದು ಕೆಲಸ ಮಾಡ್ತೀನಿ, ನಮ್ಮ ಮನೆ ಬದ್ಲಾಗ್ತದೆ. ಗೀತಾ ಶಾಂತಿಯ ಮದುವೆ ಮಾಡ್ತೀನಿ. ರವಿಗೆ ಓದಿಗೆ ಹಣ ಕೊಡ್ತೀನಿ. ತಾಯಿ ಕಣ್ಣೀರಿನಿಂದ, ಮಗಳೇ, ನಿನ್ನಿಲ್ಲದೆ ನಾವು ಹೇಗೆ ಇರುತ್ತೇವೆ? ಲಕ್ಷ್ಮಿ, ನನ್ನ ಎಲ್ಲ ನಿಮಗಾಗಿ ಮಾಡ್ತೀನಿ ಅಮ್ಮ. ಗಲ್ಫ್ನಲ್ಲಿ ಹೊಸ ಬದುಕು. ಲಕ್ಷ್ಮಿ ಹೊಸ ದೇಶಕ್ಕೆ ಆಗಮಿಸುತ್ತಾಳೆ. ದೊಡ್ಡ ಕಟ್ಟಡಗಳು, ಹೊಸ ಭಾಷೆ, ಅಪರಿಚಿತ ಜನ. ಏಜೆಂಟ್, ಇದೋ ನಿನ್ನ ಕೆಲಸದ ಜಾಗ. ಇಲ್ಲಿ ಮಾಲೀಕ ಮೇಡಂನ ಮನೆಗೆ ನೀನು ಕೆಲಸ ಮಾಡ್ಬೇಕು. ಮೊದಲ ದಿನ ಸಹನೆ, ಆದ್ರೆ ದಿನಗಳು ಕಠಿಣವಾಗುತ್ತವೆ. ಮೇಡಂ ಕೋಪದಿಂದ, ಫಾಸ್ಟ್, ಯಾಕೆಷ್ಟು ಸ್ಲೋ? ಕೆಲಸ ಚೆನ್ನಾಗಿ ಮಾಡ್ಬೇಕು. ಲಕ್ಷ್ಮಿ ಮೌನವಾಗುತ್ತಾಳೆ, ಕಣ್ಣೀರಿನಲ್ಲಿ ಕೆಲಸ ಮಾಡುತ್ತಾಳೆ. ರಾತ್ರಿ ತನ್ನ ಅಮ್ಮ ಫೋಟೋ ನೋಡುತ್ತಾಳೆ. ದಿನದಿಂದ ದಿನಕ್ಕೆ ಲಕ್ಷ್ಮಿಯ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗುತ್ತಿತ್ತು. ಊಟಕ್ಕೆ ಸಮಯವಿಲ್ಲ, ನಿದ್ದೆಗೆ ಅವಕಾಶವಿಲ್ಲ. ಆದರೂ ಆಕೆ ಹೃದಯದಲ್ಲಿ ಒಂದು ಕನಸು, ಕುಟುಂಬದ ಸುಖ. ಒಂದು ರಾತ್ರಿ ಲಕ್ಷ್ಮಿ ಬಾಗಿಲು ಹತ್ತಿರ ಕೂರಿತು ಅತ್ತುತ್ತಾಳೆ. ಲಕ್ಷ್ಮಿ ಕಣ್ಣೀರಿನಿಂದ, ದೇವರೇ, ನಾನು ತಪ್ಪು ಮಾಡ್ದೇನಾ? ನಾನೇ ಹೀಗೆ ಬದುಕಬೇಕಾ? ಒಂದು ದಿನ ಆಕೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಇನ್ನೊಂದು ಭಾರತೀಯ ಅಕ್ಕನನ್ನು ಭೇಟಿಯಾಗುತ್ತಾಳೆ. ಶೀಲಾ ಅಕ್ಕ, ಮಗಳೇ, ಜೀವನವಂತಾದ್ರೂ ನಿಲ್ಲಬೇಡ. ಇಲ್ಲಿ ನಾವು ಹೋರಾಟಬೇಕು. ನಿನ್ನ ಕೆಲಸದ ಕಷ್ಟವನ್ನು ಕಾನೂನಿಗೆ ಹೇಳಬಹುದು. ನಿನ್ನ ಪಾಸ್ಪೋರ್ಟ್ ಹಿಡ್ಕೊಂಡಿದ್ದಾರಾ? ಹೌದು ಅಕ್ಕ, ಕೊಟ್ಟಿಲ್ಲ. ನನ್ನ ಜೊತೆಯಾಗಿ ಬಾ, ಭಾರತೀಯ ದೂತಾವಾಸಕ್ಕೆ ಹೋಗೋಣ. ನಿನ್ನ ಹಕ್ಕು ಕೇಳು. ಲಕ್ಷ್ಮಿ ಧೈರ್ಯಗೊಂಡು ಪೊಲೀಸ್ ಠಾಣೆ ಮತ್ತು ದೂತಾವಾಸಕ್ಕೆ ಹೋಗುತ್ತಾಳೆ. ಕಾಲ ಕಳೆದ ನಂತರ ಸರ್ಕಾರದ ಸಹಾಯದಿಂದ ಲಕ್ಷ್ಮಿ ಹೊಸ ಕೆಲಸಕ್ಕೆ ಸೇರಿತು. ಹೋಟೆಲ್ನಲ್ಲಿ ಕ್ಲೀನಿಂಗ್ ಕೆಲಸ. ನಿಜವಾದ ಸಂಬಳ, ಗೌರವ. ಅವಳ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಮಾಸಗಳು ಕಳೆಯುತ್ತವೆ. ಅವಳು ಹಣ ಕಳುಹಿಸುತ್ತಾಳೆ ಮನೆಗೆ. ತಾಯಿ, ಹಣ ಸ್ವೀಕರಿಸಿ, ನಮ್ಮ ಲಕ್ಷ್ಮಿ ದೇವರು ಕಳಿಸಿದ ದೇವತೆ. ತಂದೆ ನಗುತ್ತಾ, ಅವಳು ಬರುವ ದಿನದ ಕಾತರ ನಮ್ಮೆಲ್ಲರ ಕಣ್ಣಲ್ಲಿ. 2 ವರ್ಷಗಳ ನಂತರ ಲಕ್ಷ್ಮಿ ವಾಪಸ್ ಬರುತ್ತಾಳೆ. ತಾಯಿ, ಮಗಳೇ, ನಿನ್ನ ಕಷ್ಟಕ್ಕೆ ದೇವರು ಫಲ ಕೊಟ್ಟ. ನಮ್ಮ ಮನೆ ಹೀಗಾಗುತ್ತೆ ಅಂತ ಯಾರು ಯೋಚಿಸ್ತು? ಲಕ್ಷ್ಮಿ ನಗುತ್ತಾ, ಅಮ್ಮ, ದುಃಖ ಬಂದರೂ ಧೈರ್ಯ ಬಿಡಬಾರದು. ಜೀವನ ಹೀಗೆ ಸುಧಾರಿಸಬಹುದು. ಅವಳು ತಂಗಿಯ ಮದುವೆ, ತಮ್ಮನ ಶಿಕ್ಷಣಕ್ಕೆ ಹಣ ಕೊಡುತ್ತಾಳೆ. ಮನೆಯಲ್ಲೆಲ್ಲ ಸಂತೋಷ. ಲಕ್ಷ್ಮಿಯ ಕಥೆ ಸಾವಿರಾರು ಹುಡುಗಿಯರ ಬದುಕಿನ ಪ್ರತಿಫಲ. ಬಡತನದಿಂದ ಹುಟ್ಟಿದರೂ ಧೈರ್ಯದಿಂದ ಹೋರಾಡಿದರೆ ಬದುಕು ಬದಲಾಗುತ್ತದೆ. ಅಂತಿಮ ಸಂದೇಶ. ಕನಸು ಕಾಣುವುದು ತಪ್ಪಲ್ಲ, ಆದ್ರೆ ಅದನ್ನು ನಿಜ ಮಾಡಲು ಧೈರ್ಯ ಬೇಕು. ಲಕ್ಷ್ಮಿಯಂತೆಯೇ ಪ್ರತಿಯೊಬ್ಬರೊಳಗೂ ಒಂದು ಹೋರಾಟಗಾರ್ತಿ ಇದ್ದಾರೆ.